ವಿಜಯಪುರ ಶಿವಗಣೇಶ ಸರ್ಕಲ್ನಲ್ಲಿ ವಿಜಯಪುರ ಪುರಸಭೆ ಮತ್ತು ವಿಜಯಪುರ ಕೋಟಕ್ ಮಹೀಂದ್ರ ಬ್ಯಾಂಕ್ನಿಂದ ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಅರಿವು ಮೂಡಿಸಿ ಬ್ಯಾಗ್ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಜಯಪುರ ಪುರಸಭೆ ಮುಖ್ಯಾಧಿಕಾರಿ ಜಿಆರ್ ಸಂತೋಷ್, ಪ್ಲಾಸ್ಟಿಕ್ನಿಂದ ಉಂಟಾಗುವ ಮಾಲಿನ್ಯದಲ್ಲಿ ಏಷ್ಯಾ ಅಗ್ರಸ್ಥಾನದಲ್ಲಿದೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಕ್ಕೆ ಈ ಪ್ಲಾಸ್ಟಿಕ್ ತ್ಯಾಜ್ಯ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ ಎಂದರು. ಪ್ಲಾಸ್ಟಿಕ್ ತ್ಯಾಜ್ಯ ಪರಿಸರ, ಮನುಷ್ಯ, ಪ್ರಾಣಿಗಳು, ಸಸ್ಯಗಳ ಮೇಲೆ ದುಷ್ಪರಿಣಾಮ ಬೀರಿದೆ. ಪ್ಲಾಸ್ಟಿಕ್ನಿಂದ ತಯಾರಿಸಿದ ಅನೇಕ ಉತ್ಪನ್ನಗಳು ಮಾನವನ ಆರೋಗ್ಯ ಮತ್ತು ಪರಿಸರಕ್ಕೆ ಅಪಾಯವನ್ನುಂಟು ಮಾಡುತ್ತಿವೆ. ಇದೇ ಸಂದರ್ಭದಲ್ಲಿ ಕೋಟಕ್ ಮಹೀಂದ್ರ ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ಸಂದೀಪ್ ಮಾತನಾಡಿ, ರಾಸಾಯನಿಕ ಮತ್ತು ಅಪಾಯಕಾರಿ ಪದಾರ್ಥಗಳಿವೆ. ಅವು ಮಾನವನ ಆರೋಗ್ಯ, ಪ್ರಾಣಿಗಳ ಆರೋಗ್ಯ ಮತ್ತು ಪರಿಸರಕ್ಕೆ ಅಪಾಯ ಉಂಟು ಮಾಡುವ ಅಂಶಗಳಾಗಿವೆ ಎಂದರು. ಪ್ಲಾಸ್ಟಿಕ್ ಹುಟ್ಟುಹಾಕುವ ಅಪಾಯಗಳು ಒಂದೆರಡಲ್ಲ, ಅದು ನಾನಾ ವಿಧವಾದ ಅಡ್ಡಿ ಆತಂಕಗಳನ್ನು, ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪ್ಲಾಸ್ಟಿಕ್ ತಯಾರಿಕಾ ಹಂತದಲ್ಲಿಯೇ ದೊಡ್ಡ ಮಟ್ಟದ ಮಾಲಿನ್ಯವನ್ನ ಉಂಟು ಮಾಡುತ್ತದೆ. ಇದು ನೇರವಾಗಿ ಮನುಷ್ಯ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಆದ್ದರಿಂದ ಕೋಟಕ್ ಮಹೀಂದ್ರ ಬ್ಯಾಂಕ್ನಿಂದ 2000 ಬ್ಯಾಗ್ಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ ಎಂದರು. ಇವತ್ತಿನ ಮಹತ್ವದ ಕಾರ್ಯಕ್ರಮ ಮಾಡೋದಕ್ಕೆ ಸಹಕಾರ ಮಾಡಿಕೊಟ್ಟಂತ ಸಂತೋಷ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಆಕ್ಚುಲಿ ನಾವು ತುಂಬಾ ಪುರಸಭೆಗಳನ್ನ ನೋಡಿದೀವಿ, ಎಷ್ಟು ಮುತುವರ್ಜಿ ವಹಿಸ್ಬಿಟ್ಟು ಚೀಫ್ ಆಫೀಸರ್ ಪರ್ಸನಲ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ ಒಂದು ಜನಗಳಿಗೆ ಒಳ್ಳೇದಾಗಲಿ. ಮತ್ತೆ ಆಕ್ಚುಲಿ ನೀವು ನೋಡಬೇಕಾಗಿರೋದು ದನಕರುಗಳು ಪ್ಲಾಸ್ಟಿಕ್ ತಿಂದ್ಬಿಟ್ಟು ತುಂಬಾ ಸಾವನ್ನಪ್ಪುತ್ತವೆ. ಇದೊಂದು ಮುಖ್ಯವಾಗಿ ಹಳ್ಳಿಗಳಲ್ಲಿ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಪ್ಲಾಸ್ಟಿಕ್ಗೆ ಬಳಕೆ ಮಾಡಬಾರ್ದಂತ ಮುತುವರ್ಜಿ ವಹಿಸಿದ್ರೆ 100% ಆಗಿ ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ. ನಮ್ಮ ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ನಮ್ಮ ರಾಜಣ್ಣ ಅವರದೇ ಸರ್ಕಾರ ಇರೋದ್ರಿಂದ ತಾವು ನ್ಯಾಷನಲ್ ನಮ್ಮ ಕರ್ನಾಟಕ ಲೆವೆಲ್ ಅಲ್ಲಿ ಇದನ್ನ ಒಂದು ಪ್ರಮೋಷನ್ ಆಗಿ ಮಾಡಿ ದಯವಿಟ್ಟು ಎಲ್ಲರಿಗೂ ಒಂದು ಉದಾಹರಣೆ ಆಗಿ ನಮ್ಮ ಸಂತೋಷ್ ಸಾಹೇಬರು ಮಾಡೋದು ಭಾರಿ ಅನುಕೂಲ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ತಮಿಳುನಾಡು ರಿವಿಷನಲ್ ಹೆಡ್ ಕಾರ್ತಿಕ್, ಸಂದೀಸ್, ಕೋಟಕ್ ಮಹೀಂದ್ರ ಬ್ಯಾಂಕ್ ವ್ಯವಸ್ಥಾಪಕ ಶಿವಶಾಂತಿ ಬಾಬು, ಭಾಸ್ಕರ್, ರಘುನಾಥ್ ರಾವ್, ಪುರಸಭಾ ಸದಸ್ಯ ರಾಜಣ್ಣ, ಪರಿಸರ ಅಭಿಯಂತರ ಶೇಖರ್, ಪೃಥ್ವಿ, ಜನಾರ್ದನ್ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.